ನಾನು ಈಗ ಅವ್ರು ಏನ್ ಹೇಳಕತ್ತಾರಲ್ಲ, ಈಗಲೂ ನನ್ನ ಮಾತು ಸೇಮ್ ಟು ಯು ಅಂತ ಹೇಳ್ತೀರಿ. ಕ್ಷಮೆ ಕೇಳ್ತೀರಿ ಇಲ್ಲ ಅದು ಆಚಾರವಿಲ್ಲದ ನಾಲ್ಗೆ ಅಂತ ಹೇಳಿದಾರಲ್ಲ, ಸೇಮ್ ಟು ಯು. ಅಂದ್ರೆ ಪಾಕಿಸ್ತಾನ ಪರವಾಗಿ ನೀವು ಯಾಕೆ ಮಾತಾಡ್ತಾ ಇದ್ದೀರಿ? ಪಾಕಿಸ್ತಾನದ ಆಚಾರವಿಲ್ಲದ ನಾಲ್ಗೆ ಅಂತ ಅವ್ರಿಗೂ ಹೇಳ್ತೀವಿ. ಪಾಕಿಸ್ತಾನದ ನಾಲಿಗೆಯನ್ನು ಸಮರ್ಥನೆ ಮಾಡೋ ಕೆಲಸವನ್ನು ಮಾತಾಡಿ. ಈಗ ನಾನೇನಂತೀನಿ, ಇದು ಎಲ್ಲಿವರೆಗೆ ಮುಂದುವರಿಬೇಕು? ವಿತ್ ಪರ್ಮಿಷನ್ ಆಫ್ ದಿ ಚೇರ್, ಸಭಾಪತಿಗಳು ತಾವು ಆವಾಗ ಒಂದು ರೂಲಿಂಗ್ ಕೊಟ್ರಿ. ಆ ರೂಲಿಂಗ್ನಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಇಂಥವರು ಇಂಥ ಮತಗಳನ್ನು ಆಡಿದ್ದಾರೆ ಅನ್ನೋ ವಿಚಾರದಲ್ಲಿ ಪೀಠದಿಂದ ಹೇಳಿದಿರಿ. ಈಗ ಸಿ ಟಿ ರವಿಯವರಿಗೆ ಮಾತಾಡಕ್ಕೆ ಹೇಳಿದಿರಿ. ಸಿ ಟಿ ರವಿಯವರು ಯಾರನ್ನ ಉದ್ದೇಶಿ ಮಾತಾಡಿದ್ದಾರೆ ಅನ್ನೋ ವಿಚಾರ ಸ್ಪಷ್ಟವಾದ ಪದಗಳಲ್ಲಿ ಇದ್ರೆ ನೀವು ಅವ್ರಿಗೆ ಏನು ಬೇಕಾದ್ರೂ ಹೇಳಿ. ಅಲ್ಲಿಂದ ಸ್ಪಷ್ಟ ಅವ್ರಿಗೆ ಅವ್ರ ಹೆಸರು ಇಲ್ಲ, ಏನಿಲ್ಲ, ಯಾರ ಹೆಸರು ಇಲ್ಲ. ಅಲ್ಲಿ ಮುಂಚೆ ಮಾತಾಡಿದ್ರಲ್ಲಿ ಹೆಸರಿತ್ತು. ಇದನ್ನ ದಯಮಾಡಿ ಗಮನ ಮಾಡಿ ಪ್ಲೀಸ್. ಈಗ ಪ್ರಧಾನಮಂತ್ರಿಗಳಿಗೆ ಅವರು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದ ಹೆಸರು ಸಮೇತ ಪ್ರಧಾನಮಂತ್ರಿ ರಾಷ್ಟ್ರದ್ರೋಹಿ ಅಂತ ಹೇಳಿದ್ರು. ಇವರು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದ ಯಾರಿಗೆ ಹೇಳಿದ್ದಾರೆ? ಈ ದೇಶದ ನಾಲಿಗೆ ಯಾರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ, ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಹೇಳಿದ್ದಾರೆ. ಇದ್ರ ಏನ್ ಅರ್ಥ ಕೊಡುತ್ತೆ ಇದು ಸಭಾಪತಿಗಳೇ? ಅವರು ರವಿಕುಮಾರ್ ಆಕ್ಷೇಪಣೆ ಇಲ್ಲ. ನೋಡಿ, ಇದನ್ನ ಮಾಡೋದಕ್ಕೋಸ್ಕರವಾಗಿ ನೆಪಕ್ಕೋಸ್ಕರ ಸರಿಯಲ್ಲ. ಸರಿಯಲ್ಲ. ಜಿಲ್ಲಾಧಿಕಾರಿ ಬಗ್ಗೆ ಏನ್ ಮಾತಾಡ್ತೀವಿ? ಪರಿಪಾಠ ಆಯ್ತು ಎಲ್ಲ ಕಡೆ ಪದಗಳು ಅದ್ರ ಮೇಲೆ ರಾಜಕೀಯ ನಿಮ್ಮ ರಾಜಕೀಯ ಮಾಡೋದು ಅದ್ರ ಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಹಾಗಾಗಿ ಉಳಿಸ್ಕೊಂಬಂದಿರಿ ಅಲ್ಲಿ ಹೋಗಿ ಗುಲ್ಬರ್ಗಾಗೆ ಹೋಗಿ. ಸಭಾಧ್ಯಕ್ಷರೇ, ನಜೀರ್ ಅಹಮದ್ ಅವರು ಪ್ರಧಾನ ಮಂತ್ರಿನ ನಿಂದನೆ ಮಾಡಿರೋದು ತಪ್ಪು ಅಂದ್ರೆ ಅಂತ ಭಾವನೆ ಇದ್ರೆ, ಮೊನ್ನೆ ಸಿ ಟಿ ರವಿ ಹೇಳಿರೋದು ಅದು ಸಹ ತಪ್ಪೆ. ಎರಡು ತಪ್ಪೆ ಅಲ್ವಾ ಸಭಾಧ್ಯಕ್ಷರೇ? ಹಾಗಾದ್ರೆ ಸಮಾಜ ಅಂಬೇಡ್ಕರ್ ಅವರು ಕೊಟ್ಟಿರೋದು ಈ ದೇಶದ ಪ್ರಧಾನ ಮಂತ್ರಿನೂ ಒಬ್ರೇ, MLC ಒಬ್ರೇ, ಅಲ್ಲಿ ಕೂತಿರೋರು ಒಬ್ರೇ, MLA ಒಬ್ರೇ, ಜನಸಾಮಾನ್ಯರು ಎಲ್ಲರೂ ಒಂದೇ. ನಜೀರ್ ಅಹಮದ್ ಅವರು ಹೇಳಿದ್ದು ತಪ್ಪು ಅಂದ್ರೆ ಹಾಗಾದ್ರೆ ಸಿ ಟಿ ರವಿ ಅವರು ಸರಿ ಅಂತ ಸಮರ್ಥನೆ ಮಾಡ್ಕೊತೀರಾ? ಈಗಲೂ ಹೇಳ್ತೀನಿ, ಪ್ರಧಾನಮಂತ್ರಿಗಳನ್ನ ಈ ಶಬ್ದಗಳಲ್ಲಿ ನಿಂದಿಸೋದು ಸಾಧ್ಯ ಇಲ್ಲ. ಸರ್, ಒಂದ್ ನಿಮಿಷ ಇರಿ. ಭಾರತದ ಸಂವಿಧಾನಕ್ಕೆ ಗೌರವ ಇರೋರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಬ್ರಿಗೊಂದು ಆ ಹುದ್ದೆ ಬಗ್ಗೆ ಗೌರವ ಇರಬೇಕು. ಎರಡೂ ತಪ್ಪೆ. ನಮ್ಮ ದೇಶದ ಪ್ರಧಾನಮಂತ್ರಿ. ಸಭಾಧ್ಯಕ್ಷ, ನೀವು ಸಭಾಪೀಠ ನೀವು ಕೂತಿದ್ದೀರಿ ಸಭಾಧ್ಯಕ್ಷರೇ, ನೀವೇ ನಿರ್ಣಯ ಮಾಡಬೇಕು. ಸಭಾಪತಿಗಳೇ, ಅದು ತಪ್ಪು. ನಮ್ಮ ಸಂಸ್ಕೃತಿ ವಿಷಾದ ಪಕ್ಷ ಎರಡು ತಪ್ಪೆ. ಅವರಿಗೆ ಅನ್ವಯ ಆಗುತ್ತೆ. ಈ ರೀತಿ ಸರಿಯಿಲ್ಲ ಅಂತ ಹೇಳ್ತೀರಾ ತಾವು? ನಿಂದಿಸಿರೋರಿಗೆ ಇಲ್ಲಿ ಯಾರು ವಿಷಾದ ವ್ಯಕ್ತಪಡಿಸಿಲ್ಲ. ನಮ್ಮವರು ಈ ರೀತಿ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಭಾರತೀಯ ನಾಲಿಗೆ ಅಲ್ಲ, ಭಾರತೀಯರು ಈ ರೀತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾವುದು ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಅವಾಗ ಇಂಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಸಭಾಪತಿಗಳೇ, ಇಂಡೈರೆಕ್ಟ್ ಅಲ್ಲ. ನೆಪ ಮಾಡಿಕೊಂಡು ಮಾತಾಡೋದು ಸರಿಯಲ್ಲ. ಹೆಸರಿದ್ರೆ ನಾನೇ ಹೇಳ್ತೇನೆ ಕ್ಷಮೆ ಕೇಳ್ರಿ ಅಂತ. ಅವ್ರು ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ. ಅಲ್ಲ ರೀ, ವಿರೋಧ ಪಕ್ಷದ ನಾಯಕರೇ ಯಾರಿಗೆ ತಗೊಂಡ್ರ ಅವರು? ಅಧ್ಯಕ್ಷರೇ, ಯಾರಿಗೆ ಮಾತಾಡಿದ್ರ ಅವರು? ಒಂದ್ ನಿಮಿಷ ಹೇಳಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡಿದರು. ಈ ಘಟನೆ, ಈ ರೀತಿ ಶಬ್ದಗಳ ಬಳಕೆ ಇವೆಲ್ಲ ಸದನದಲ್ಲಿ ಎಲ್ಲರಿಗೂ ಅಸಮಾಧಾನ ತಂದಿವೆ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ತಾವು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದನ್ನು ಯಾರು ಸಲುವಾಗಿ ಅಂದರು, ಏನಂದರು, ಅದನ್ನು ಅಂದಿಲ್ಲ. ತಾವು ಯಾವುದೋ ಒಂದು ಓದಿದ್ರಿ. ನಾನು ಮಾನ್ಯ ಸಭಾನಾಯಕರಿಂದ ಪಡೆದುಕೊಂಡಂಥ ಕಾಗದದೊಳಗೆ ಮಾನ್ಯ ಸಿ ಟಿ ರವಿಯವರು, ಮಾನ್ಯ ಸಭಾಪತಿಯವರೇ, ನಿನ್ನೆಯ ಘಟನೆಗೆ ತಾವು